ನಿನ್ನೆ ಮೈಸೂರಲ್ಲಿ ದಸರಾ ಲೈಟಿಂಗ್ಸ್ ನ ನೋಡ್ಕೊಂಡ್ ಬರ್ಬೇಕಾದ್ರೆ ಲೈವ್ ಆಗಿ ಆಕ್ಸಿಡೆಂಟ್ ಆಯ್ತು ಗುರು. ಆ ಅಕ್ಕಂಗೆ ಹೆಲ್ಮೆಟ್ ಇರ್ಲಿಲ್ಲ ಅಂದಿದ್ರೆ ಪಕ್ಕ ನಮ್ ಕಣ್ಣು ಮುಂದೆನೆ ಡೆತ್ ಆಗ್ಬಿಡ್ತಿದ್ಲು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಮೈಸೂರಲ್ಲಿ ದಸರಾ ಲೈಟಿಂಗ್ಸ್ ನ ನೋಡ್ಕೊಂಡ್ ಬರ್ಬೇಕಾದ್ರೆ ಲೈವ್ ಆಗಿ ನಮ್ ಕಣ್ಣು ಮುಂದೆನೆ ಆಕ್ಸಿಡೆಂಟ್ ಆಗೋಯ್ತು ಗುರು. 11:30 ರಾತ್ರಿಯಲ್ಲಿ ಮೈಸೂರಿಂದ ಮದ್ದೂರಿಗೆ ಬರ್ಬೇಕಾದ್ರೆ ಮುಂದೆ ಬೈಕ್ ಅಲ್ಲಿ ಒಂದ್ ಹುಡುಗಿ ಏನ್ ಫುಲ್ ಸ್ಪೀಡ್ ಅಲ್ಲಿ ಬೈಕ್ ಓಡಿಸ್ಕೊಂಡು ಹೋಗ್ತಿದ್ರು. ಈ ತೂಬುಂಕೆರೆ ಹಿಂದೆ ಆದಂಗೆ ಸರ್ವಿಸ್ ರೋಡ್ ಅಲ್ಲಿ ತುಂಬಾ ಹಂಸ್ಗಳಿವೆ. ಈ ಮುಂದೆ ಬೈಕ್ ಅಲ್ಲಿ ಹೋಗ್ತಾರ ಯಾವ ಹಂಸ ಏನು ನೋಡ್ತಾ ಇಲ್ಲ, ಯರಾ ಬೇರೆ ಗಾಡಿನ ಕಿತ್ತಾ ಬಿದ್ದವನೆ. ಆ ಬೈಕ್ ಅವನು 125 ಸ್ಪೀಡ್ ಅಲ್ಲಿ ಹೋಗ್ತಾವನೆ. ನಾವು ಮುಂದೆ ಹೋಗಿ ಹಂಸ್ಗಳು ತುಂಬಾ ಇದೆ, ನಿಧಾನಕ್ಕೆ ಹೋಗಿ ಅಂತ ಹೇಳೋಣ ಅಂತ ಹೋದ್ರೆ ಆ ಪಾಯಿ ನಮ್ ಕೈಗೆ ಸಿಗ್ತಾ ಇಲ್ಲ. ಈ ತೂಬಿನಕೆರೆ ಹಿಂದೆ ಆದಂಗೆ ಒಂದು ದೊಡ್ಡ ಹಂಸ ಸಿಗುತ್ತೆ. ಆ ಮುಂದೆ ಹಂಸನ ನೋಡ್ದೇನೆ ಆ ಹಂಸನ ಆರಿಸ್ತಾನೆ. ಅವಕ್ಕ ಹಿಂಗಡೆ ಮಲಗಿರ್ತಾರೆ. ಅಕ್ಕ 10-15 ಅಡಿ ಹೈಟ್ ಆರ್ದ್ ಬಿಡ್ತಾಳೆ. ಹೆಲ್ಮೆಟ್ ಹಾಕಿರಕ್ಕೆ ಅವಕ್ಕ ಬದಿ ಕಂಡ್ಲು. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೆ ಪಕ್ಕ ನಮ್ ಕಣ್ ಮುಂದೆ ಅವಕ್ಕ ಡೆತ್ ಆಗ್ಬಿಡ್ತಿದ್ಲು. ಆ ಒಕ್ಕನ್ಗೆ ಕೈ ಕಾಲು ಮಂಡಿ ಗಡ್ಡ ಎಲ್ಲ ತುಂಬಾ ಏಟಾಗ್ಬಿಡ್ತದೆ. ಆ ಒಕ್ಕನ್ ಕೈಲಿ ಎದೊಳೋದಿಕ್ಕೂ ಆಗ್ತಾ ಇಲ್ಲ. ಅಲ್ಲೇ ಮುಂದೆ ಪಕ್ಕದಲ್ಲಿರೋ ತೂಬಿನಕೆರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಕ್ಕನ್ಗೆ ಫಸ್ಟ್ ಏಡ್ ಮಾಡಿಸಿ ಅಲ್ಲಿಂದ ಸೀದಾ ಅವ್ರಿಬ್ರು ಕರ್ಕೊಂಡು ಮಂಡ್ಯ ಗವರ್ಮೆಂಟ್ ಆಸ್ಪತ್ರೆ ಹತ್ರ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸು. ಅಲ್ಲಿಂದ ಗಾಡಿ ಎತ್ಕೊಂಡು ಮನೆಗೆ ಬಂದಾಗ ಟೈಮ್ 1:30 ಆಗಿತ್ತು. ನಾನ್ ಹೇಳೋದ್ ಇಷ್ಟೇ ನೋಡಿ ಸ್ನೇಹಿತರೆ, ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಬೈಕ್ ನ ನಿಧಾನಿಕ್ ಓಡಿಸಿ. ಆ ಹುಡುಗ ಬೈಕ್ ನ 120 ಸ್ಪೀಡ್ ಅಲ್ಲಿ ಓಡಿಸ್ತಿದ್ದ. ಹೆಲ್ಮೆಟ್ ಇಲ್ಲ ಅಂದಿದ್ರೆ ಆ ಹುಡುಗಿ ಸ್ಪಾಟ್ ಅಲ್ಲೇ ಡೆತ್ ಆಗ್ತಿದ್ಲು. ನೀವ್ ಯಾರಾದ್ರೂ ಹೊರಗಡೆ ಬೈಕ್ ಅಲ್ಲಿ ಹೋದಾಗ ಹೆಲ್ಮೆಟ್ ನ ಯೂಸ್ ಮಾಡಿ. ಹಾಗೆ ಬೈಕ್ ನ ಸ್ಪೀಡ್ ಅಲ್ಲಿ ಜಾಸ್ತಿ ಓಡ್ಸಕ್ ಹೋಗ್ಬೇಡಿ ಸ್ನೇಹಿತರೆ. ಆದಷ್ಟು ಹೆಲ್ಮೆಟ್ ನ ಯೂಸ್ ಮಾಡಿ ಬೈಕ್ ನ ಓಡಿಸಿ ಅಂತ ಹೇಳ್ತೀನಿ.